ನಮ್ಮ ಜೀವನದಲ್ಲಿ ತಾಯಿಯ ಮಹತ್ವ ನಮಗೆಲ್ಲರಿಗೂ ತಿಳಿದಿದೆ. ಒಂದು ಮಗುವಿಗೆ ಅಮ್ಮ ಬರೀ ಪದವಾಗಿರುವುದಿಲ್ಲ, ತನ್ನ ಪ್ರಪಂಚವೇ ಆಗಿರುತ್ತದೆ. ಆದರೆ ಸರ್ವಶಕ್ತ ಸರ್ವಾಂತರ್ಯಾಮಿಯಾಗಿರುವ ದೇವರಿಗೂ ಒಂದು ತಾಯಿಯ ಅವಶ್ಯಕತೆ ಇತ್ತೆ ಎಂದು ಪ್ರಶ್ನಿಸಿದರೆ ತಪ್ಪಾಗಲಾರದು. ಪ್ರಭು ಕ್ರಿಸ್ತರು ಕೇವಲ ದೇವರಾಗಿರಲಿಲ್ಲ, ಮಾನವರೂ ಆಗಿದ್ದರು. ಮಾನವತನವನ್ನು ಹೊಂದಿದ ತನಗೂ ಒಂದು ತಾಯಿಯ ಅವಶ್ಯಕತೆ, ತಾಯಿಯ ಆಸರೆ, ಪ್ರೀತಿ ಅನಿವಾರ್ಯವಾಗಿತ್ತು. ಮರಿಯಳು ಯೇಸುವಿನ ತೊಟ್ಟಿಲನ್ನು ತನ್ನ ಕೈಗಳಲ್ಲಿ ತೂಗಿ ಆತನ ಪೋಷಣೆಯನ್ನು ಮಾಡಿ ವಿಶ್ವದ ರಕ್ಷಕನನ್ನು ಜಗತ್ತಿಗೆ ನೀಡಿದಳು. ಇದೇ ಕಾರಣಕ್ಕಾಗಿ ತಾಯಿ ಧರ್ಮಸಭೆಯು ಆಕೆಯನ್ನು ದೇವರ ತಾಯಿ ಎಂದು ಕರೆಯುತ್ತದೆ. ಇಂದು ನಾವು ಮರಿಯಳಂತೆ ದೇವರ ತಾಯಿಯಾಗುವುದು ಅಸಾಧ್ಯಕರವಾದರೂ ಆಕೆಯ ಮಾದರಿಯನ್ನು ಅನುಸರಿಸಿ ದೇವರ ಒಳ್ಳೆಯ ಮಕ್ಕಳಾಗಲು ಪ್ರಯತ್ನಿಸೋಣ.